ಹಲೋ ವೀಕ್ಷಕರೇ, ನಮ್ಮ ಇನ್ನೊಂದು ಯೂಟ್ಯೂಬ್ ವ್ಲಾಗುಗೆ ಸ್ವಾಗತ. ನಾವಿವತ್ತು ಏನು ಹೇಳಕ್ಕೆ ಹೋಗಿದ್ದೀವಿ ಅಂದರೆ, ಇದು ಫೇಮಸ್ ಶ್ರೀ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನೋಡಿ. ಇದು ಗೌಡಗೆರೆ ಚಾಮುಂಡೇಶ್ವರಿ, ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಪಂಚಲೋಹ ವಿಗ್ರಹ ನೋಡಿ. ಇದೆ ಚಾಮುಂಡೇಶ್ವರಿ ದೊಡ್ಡ ವಿಗ್ರಹ. ಇಲ್ಲಿ ನೋಡಿ, ಸಾವಿರಾರು ಜನ ಯಾವ ರೀತಿ ತಮ್ಮ ಹರಕೆಗಳನ್ನ ಹೇಳ್ಕೊಂಡು ಕಾಯಿ ಕಟ್ಟಿದ್ದಾರೆ ಅಂತ ನೋಡಿ. ಇದು ಬಸವ, ಆಗ ಬಸವ ಇತ್ತು, ಬಸವನ ಜಾಗ ಅದು. ಇದು ನೋಡಿ, ವಿಶ್ವದಲ್ಲೇ ಏಕೈಕ ಅತಿ ಎತ್ತರದ ಪಂಚಲೋಹ ವಿಗ್ರಹ ನೋಡಿ. ಇದು ಬಸವ. ಇದು ನಮಗೇನಾದರೂ ಒಳ್ಳೆಯದಾಗುತ್ತೆ, ನಾವೇನಾದರೂ ಕೇಳಿಕೊಂಡು ಕೈಯಲ್ಲಿ ಇಳೆದೆಲೆ ಹಿಡ್ಕೊಂಡು ಕೇಳಿದ್ರೆ ಅದು ಬಲಗಾಲಿಡುತ್ತೆ ನೋಡಿ. ಈ ಬಸವ ಇದು ಹೊಸ ಬಸವ. ಇದು ಮೊದಲು ಹಳೆ ಬಸವ ಇತ್ತು, ಅದು ಏನು ಕೇಳ್ಕೊಂಡ್ರು ಬಲಗಾಲಲ್ಲಿ ಕಾಲು, ನಾವು ಎಲೆ ಇಟ್ಟು ಹಿಂಗೆ ಕೈ ಇಟ್ಟಿಗೆ ಕೈ ಮೇಲೆ ಕಾಲಿಡ್ತಿತ್ತು. ಆದರೆ ಇದು ಹೊಸ ಬಸವ, ಅದು ಹಳೆ ಬಸವ ಸತ್ತೋಯ್ತು. ಗೌಡಗೆರೆ ಚಾಮುಂಡೇಶ್ವರಿಯ ಬಸವ, ಅದು ಫೇಮಸ್ ಬಸವ. ಈಗ ಇದು ಹೊಸ ಬಸವ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಜನಗಳು ಜಾಸ್ತಿ ಬಂದಷ್ಟು ಇಲ್ಲಿ ಗೌಡಗೆರೆ ಚಾಮುಂಡೇಶ್ವರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಒಂದು ಚಿಕ್ಕ ವಿಗ್ರಹವಾಗಿ ಇದ್ದ ಚಾಮುಂಡೇಶ್ವರಿ ದೇವಸ್ಥಾನ ಈಗ ಇಷ್ಟು ದೊಡ್ಡ ಫೇಮಸ್ ಆಗಿ ನೋಡಿ, ಸಾವಿರಾರು ಜನ ಈ ರೀತಿ ಕಾಯಿ ಕಟ್ಟಿದ್ದಾರೆ ನೋಡಿ. ಇದು ಫುಲ್ಲು ಯಾವ ಥರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪ್ರಾಣಿಗಳದ್ದು ಸ್ಟ್ಯಾಚ್ಯೂ ಎಲ್ಲ ಇಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಈ ದೇವಸ್ಥಾನ ಮುಂದೆ ಸುತ್ತ ಭಾಗ ಇದು. ನಾವು ಹೋಗಿದ್ದು ನಿನ್ನೆ ಹೋಗಿದ್ವಿ. ಅಲ್ಲಿ ನಿನ್ನೆ ಗ್ರಹಣ ಇದ್ದಿದ್ದರಿಂದ, ಅಂದರೆ ಹುಣ್ಣಿಮೆ ಗ್ರಹಣ ಇತ್ತು, ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ದೇವಸ್ಥಾನದ ಬಾಗಿಲೆಲ್ಲ ಹಾಕ್ಬಿಟ್ಟಿದ್ರು, ದೇವಸ್ಥಾನ ಓಪನ್ ಇರಲಿಲ್ಲ. ಯಾಕಂದರೆ ಗ್ರಹಣದಲ್ಲಿ ಯಾವ ದೇವಸ್ಥಾನಗಳು ಓಪನ್ ಇರಲ್ಲ. ಅದಕ್ಕೆ ನಾವು ಹೋಗಿ ಕಾಯಿ ಕಟ್ಟೋಣ ಅಂತ ಹೋಗಿದ್ವಿ. ಆದರೆ ಗ್ರಹಣ ಇದ್ದಿದ್ರ ಸಲುವಾಗಿ ನಾವೇನು ಮಾಡೋಕ್ಕಾಗಲಿಲ್ಲ. ಹಾಗೆ ಸುಮ್ಮನೆ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದ್ವಿ. ನಾವು ಕಟ್ಟಲಿಲ್ಲ, ನಾವು ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಹೋಗಿದ್ದರಿಂದ ನಮ್ಮ ಯಜಮಾನ್ರು ಫ್ರೆಂಡ್ ಕಟ್ಟಿದ್ರು. ಸ್ವಲ್ಪ ಜನ ಇನ್ನೂ ಬೇರೆಯವರೆಲ್ಲ ಕಟ್ತಾಯಿದ್ರು. ಆದರೂ ಏನೇ ಆದರೂ ಗ್ರಹಣ ಇದ್ದರೆ ಕಾಯಿ ಕಟ್ಟೋದು ಅಷ್ಟು ಶುಭ ಅಲ್ಲ. ಮತ್ತು ಅದು ಫಸ್ಟಿಂದ ಸ್ಟಾರ್ಟ್ ಮಾಡೋ ಥರನೇ ಲೆಕ್ಕ ಬರುತ್ತೆ. ನಾವು ಫಸ್ಟಿಂದ ಸ್ಟಾರ್ಟ್ ಮಾಡೋದಾದರೆ ಅದು ಲೆಕ್ಕ ಇರಲ್ಲ. ಗ್ರಹಣದಲ್ಲಿ ಕಾಯಿ ಕಟ್ಬೋದಾ ಇಲ್ವಾ ಕಮೆಂಟ್ ಮಾಡಿ ಹೇಳಿ ವೀಕ್ಷಕರೇ. ನೋಡಿ, ಇದು ಹಳೆ ಬಸವನ ವಿಗ್ರಹ. ಇದು ನೋಡಿ, ಫುಲ್ಲು ಸುತ್ತ ಯಾವ ರೀತಿ, ಮೊದಲು ಈ ರೀತಿ ಇರಲಿಲ್ಲ. ಈ ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೆಲ್ಲೂ ಕಾಯಿ ಹರಕೆ ಕಟ್ಟಿ ಕಾಯಿ ಕಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅದು ಒಳ್ಳೆಯದಾಗಿದೆ ನೋಡಿ. ಇದು ದೇವರ ಮೂಲ ವಿಗ್ರಹ ಚಾಮುಂಡೇಶ್ವರಿ ಅವ್ರದ್ದು, ಆದರೆ ಅದು ಕ್ಲೋಸ್ ಆಗಿದೆ. ಗ್ರಹಣ ಇದ್ದಿದ್ದ ಸಲುವಾಗಿ ನೋಡಿ ಕ್ಲೋಸ್ ಆಗಿದೆ, ಓಪನ್ ಇರಲಿಲ್ಲ. ಅಂದರೆ ಯಾವ ದೇವಸ್ಥಾನಗಳು ಗ್ರಹಣ ಟೈಮಲ್ಲಿ ಓಪನ್ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ನಮ್ಮ ಫ್ರೆಂಡ್ಗೆ ಗೊತ್ತಿಲ್ಲದ್ರಿಂದ ನಾವು ಹೋಗೋ ಸಮಯ ಬಂದಿತ್ತು ನೋಡಿ. ಇದು ಒಳಗೆ, ಇದು ಚಾಮುಂಡೇಶ್ವರಿ ವಿಗ್ರಹ ಇದ್ದಿಲ್ಲ, ಅದ್ರ ಕೆಳಗೆ ಒಂಥರ ಇದು ವಿಗ್ರಹದ ಕೆಳಗೆ ಚಿಕ್ಕದಾಗಿ ಗುಹೆ ಥರ ಮಾಡಿ ಒಳಗಡೆಯಿಂದ ಹೋಗಿ ಈಚೆ ಬರೋ ಥರ ಮಾಡಿದ್ದಾರೆ. ಅಲ್ಲಿ ಯಾವ ಥರ ಬೊಂಬೆ, ಯಾವ ಥರ ಸ್ಟ್ಯಾಚ್ಯೂಗಳು ಬೇಕು ಎಲ್ಲ ಥರ ಇದೆ. ದೇವ್ರ ವಿಗ್ರಹಗಳು, ಸ್ವತಂತ್ರ ಹೋರಾಟಗಾರರ ವಿಗ್ರಹಗಳು ನೋಡಿ. ಇದು ಗಣೇಶ ದೇವ್ರದ್ದು ತುಂಬ ಇದೆ. ಆಮೇಲೆ ರೈತರದ್ದು ಹೊಲ ನಡೆಸೋದು, ಆಮೇಲೆ ಪ್ರತಿಯೊಂದು ಕೂಡ ನೋಡಿ. ಶಿವಲಿಂಗ, ಎಲ್ಲ ಥರ ಸ್ವಾಮೀಜಿಗಳು, ಹೋರಾಟಗಾರದು ಎಲ್ಲ ಥರ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿ ಒಳಗಡೆ ಚಿಕ್ಕ ಗುಹೆ ಥರ ಮಾಡಿ ಈ ಥರ ಎಲ್ಲ ಬೊಂಬೆಗಳನ್ನ ಇಟ್ಟಿದ್ದಾರೆ ನೋಡಿ. ಯಾವ್ಯಾವ ಥರ ಬೊಂಬೆ ಇದೆ ಅಂತ ನೋಡಿ. ನೋಡಿ, ಇದು ದೇವರು. ಇದು ಭಾರತಾಂಬೆ. ಈ ಥರ ಎಲ್ಲ ಥರನೂ ಚಿಕ್ಕ ಚಿಕ್ಕ ವಿಗ್ರಹಗಳು, ಬೊಂಬೆಗಳನ್ನ ಇಟ್ಟು ಎಕ್ಸಿಬಿಷನ್ ರೂಪದಲ್ಲಿ ಇಟ್ಟಿದ್ದಾರೆ. ನಾವು ಒಳಗಡೆ ಹೋಗಿ, ಆದರೆ 50 ರೂಪಾಯಿ ಟಿಕೆಟ್ ಒಬ್ಬರಿಗೆ. ಇದು ಒಳಗಡೆ ಹೋಗ್ಬೇಕು ಅಂದರೆ 50 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಬೇಕು.
ನೋಡಿ ಈ ಥರ ಹಳ್ಳಿ ಮಡಿಕೆ ಮಾಡೋದು, ಹಳ್ಳಿ ರೀತಿಯ ಸೊಬಗನ್ನು ತೋರಿಸಿದ್ದಾರೆ. ನೋಡಿ ಇದು ಬಟ್ಟೆ ನೇಯ್ತಾ ಇರೋದು, ನೋಡಿ ಇದು ಬಟ್ಟೆ ನೇಯ್ತಾ ಇರೋದು. ಆಗಿನ ರೀತಿಯ ಹಳ್ಳಿ ಶೈಲಿಯ ಜೀವನವನ್ನು ಈಗ ತೋರಿಸ್ತಾ ಇರೋದು. ಈ ರೀತಿಯೆಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇದೆಲ್ಲ ಈಗಲೂ ಕೂಡ ಹಳ್ಳಿ ಕಡೆ ಈ ಥರ ಎಲ್ಲ ಇದೆ. ನೋಡಿ ನೋಡಿ ಇದು ಹಳ್ಳಿ ಕಡೆ ಯಾವ ಥರ ತೂಕ ಮಾಡ್ತಾ ಇರೋದು, ವ್ಯಾಪಾರ ನಡೆಸ್ತಾ ಇರೋದು. ಒಟ್ಟಲ್ಲಿ ಹಳ್ಳಿಯ ಜೀವನದ ಶೈಲಿನ ಇಲ್ಲಿ ಬಿಂಬಿಸಿದ್ದಾರೆ. ಮಡಿಕೆ ಮಾಡ್ತಾ ಇರೋದು, ನೋಡಿ ತರಕಾರಿ, ನೋಡಿ ಇದು ಬೋಧನೆ ಮಾಡ್ತಾ ಇರೋದು ಮಕ್ಕಳಿಗೆ. ನೋಡಿ ಮಕ್ಕಳಿಗೆ ವಿದ್ಯೆ, ಹಳೆ ಕಾಲದಲ್ಲಿ ಈ ಥರನೇ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದ್ದಿದ್ದು. ನೋಡಿ ಇದು ವ್ಯವಸಾಯ ಮಾಡ್ತಾ ಇರೋದು, ಎಣ್ಣೆ ತೆಗಿತಾರಲ್ಲ ಆ ಥರ. ಶಿವಲಿಂಗ, ದೇವ್ರುಗಳು, ಎಲ್ಲ ರೀತಿಯ ವಿಗ್ರಹಗಳನ್ನ ನೋಡಿ. ಹಳೆ ಕಾಲದಲ್ಲಿ ಈ ರೀತಿ ಗಡ್ಡ ಶೇವಿಂಗ್ ಮಾಡ್ತಾ ಇದ್ದಿದ್ದು. ನೋಡಿ ಹೆಣ್ಮಕ್ಳುಗಳು ಮಾತಾಡ್ತಾ ಇರೋದು. ಮಕ್ಕಳು ಆಗಿನ ಕಾಲದಲ್ಲಿ ಕುರಿ ಮೇಯ್ಸೋಕ್ಕೆ ಹೋಗ್ತಾ ಇದ್ದಿದ್ದ ರೀತಿ ಇದು. ನೋಡಿ ಕಂಬಳಿ ತಯಾರು ಮಾಡ್ತಾ ಇರೋದು, ಒಬ್ರಿಗೊಬ್ರು ಮಾತಾಡ್ತಾ ಇರೋದು. ಯಾವ ರೀತಿ ಸ್ಟ್ಯಾಚುಗಳು ಎಲ್ಲ ರೀತಿ ಸ್ಟ್ಯಾಚುಗಳು ಇಟ್ಟಿದ್ದು. ಇದು ಮೈಸೂರಿನ ಮಹಾರಾಜರ ಚಿತ್ರಗಳು. ಇದು ಏನಂದರೆ ಯಮುನಾ ನದಿ, ಆಮೇಲೆ ಶಿವಲಿಂಗಗಳು, ಇವೆಲ್ಲ ಮೈಸೂರು ಮಹಾರಾಜರ ಬಿಂಬಗಳು, ಸ್ಟ್ಯಾಚುಗಳು. ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ಟ್ಯಾಚುಗಳು. ನೋಡಿ ಇವರು ಗವಾಯಿಗಳು, ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್. ನೋಡಿ ಇವರೆಲ್ಲ ಸ್ವಾಮಿಗಳು. ಇವರು ಆದಿಚುಂಚನಗಿರಿ ಸ್ವಾಮಿಯವರು. ನೋಡಿ ಬೇಡರ ಕಣ್ಣಪ್ಪ ಸ್ಟ್ಯಾಚು ಇದೆ. ಎಲ್ಲ ಥರನೂ ಇತ್ತು ಫ್ರೆಂಡ್ಸ್. ಎಲ್ಲ ನಾವು ನಿಧಾನಕ್ಕೆ ನೋಡಿಕೊಂಡು ಬಂದ್ವಿ. ಅಂದರೆ